ಹೋಗದಾ ನಡಿ. ಪೋಸ್ಟರು ಗಿಲ್ಲಿದು ಬ್ಯಾನರು ನಿನ್ನೆ ಇವೆಲ್ಲ ತಗೊಂಡ್ಬಂದಿದೆ, ಎಲ್ಲ ಮಾಡಿಸ್ಕೊಂಡೆ. ಅಲ್ಲಿ ಮೊಬೈಲ್ ನಂಬರ್ ಗಾಡಿ ಮೇಲೆ ಇಲ್ಲ ಕಣ, ಅದೇನು ಕಾಣಿಕಿಲ್ಲ. ಈಗ ಪಟ್ಟಿ ಹೊಡಿಸ್ಬೇಕಲ್ಲ, ಪಟ್ಟಿ ಎಲ್ಲ ತಗೊಂಡು ಯಾವುದೋ ಸಾಮಿಲ್ಗೆ ಹೋಗ್ಬಿಟ್ಟು ಪಟ್ಟಿ ಎಲ್ಲ ತಗೊಂಡು ಅದು ಹೊಡ್ಸ್ಕೊಂಡು ರೆಡಿ ಮಾಡಿಸ್ಕೊಂಡ್ಬಂದ್ಬಿಟ್ಟು ಈಗ ಬ್ಯಾನರ್ ಇಲ್ಲಿ ಊರಲ್ಲಿ ಎತ್ತಬೇಕು. ರಿಪೀಸ್ ಪಟ್ಟಿಗೆ ಸರ್ಕಸ್ ಮಾಡ್ತಾವೆ, ರಿಪೀಸ್ ಪಟ್ಟಿ ಸಿಗ್ತಾ ಇಲ್ಲ. ಬ್ಯಾನರ್ಗೆ ಹೊಡಿಯೋಕ್ಕೆ ಮೊಳೆ ಏನೋ ಅಂಗಡಿಯಲ್ಲಿ ಸಿಗ್ತಾವೆ, ರಿಪೀಸ್ ಪಟ್ಟಿ ಸಿಗ್ತಾ ಇಲ್ಲ. ನಾವು ಅತ್ತಾಗಿತ್ತಾಗೆಲ್ಲ ಎಲ್ಲ ಕಡೆ ವಿಚಾರಿಸ್ತಾವೆ. ರಿಪೀಸ್ ಪಟ್ಟಿ ಒಂದು ಸಿಕ್ಕಿದ್ರೆ ಈಗ ಬ್ಯಾನರು ಎಲ್ಲ ಮೊಳೆ ಹೊಡೆದ್ಬಿಟ್ಟು ಎತ್ತಾ ಇರೋದೇ. ಈಗ ಪ್ರತಿ ಹಳ್ಳಿ ಕಡೆನೂ ಸಿಕ್ಕಾಬಟ್ಟೆ ಹವ ನಡೀತೈತೆ ಗಿಲ್ಲಿ ಬಗ್ಗೆ. ನೋಡಿ ಈಗ ಯಾವ ಥರ ಎಲ್ಲ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಹಲೋ, ರಿಪೀಸ್ ಪಟ್ಟಿ ಹುಡುಕ ಹೋಯ್ತಾವೆ. ರಿಪೀಸ್ ಪಟ್ಟಿ ನೆನ್ನೆಯಿಂದ ರಿಪೀಸ್ ಪಟ್ಟಿ ಸಿಕ್ಕಿಲ್ಲ. ಹೆಗಲ ಮೇಲೆ ಹಾಕೊಂಡು ಹೋಯ್ತಾ ಇರೋದು. ಗಲ್ಲಿಯಲ್ಲೋ ಗಿಲ್ಲಿಯವ. ಯಾವ ಹಳ್ಳಿಯಲ್ಲಿ ಡಿಲ್ಲಿಲಿ ಎಲ್ಲ. ಯಾರು ಗೆಲ್ಬೇಕು? ಕುರ್ಕುರೆ ತಿಂತದೆ, ಕರೆಕ್ಟಾಗಿ ಹೇಳು. ಗಿಲ್ಲಿ ಗೆಲ್ಬೇಕಾ? ವೋಟ್ ಮಾಡ್ತಾ ಇದೀಯಾ? ಹಾಂ, ಆಯ್ತು ಕಣಪ್ಪ. ಹಾಂ ಆಯ್ತು. ಹಾಂ, ಯಾರು ಗೆಲ್ಬೇಕು? ಓಟು ಯಾರಿಗೆ ಆಗ್ತದೆ ಓಟ? ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ಬೇಕಾ? ಹಾಂ ಆಯ್ತು. ಮನೆಯವ್ರಿಗೆಲ್ಲ ಹೇಳಿ ಹಾಕ್ಸು ಓಟ. ಹಾಂ ಆಯ್ತು. ಇಲ್ಲಿ ಎಲ್ಲೂ ರಿಪೀಸ್ ಪಟ್ಟಿ ಸಿಗ್ನಿಲ್ಲ. ಕೊನೆಗೂ ಜಕ್ನಳ್ಳಿಗೆ ಹೋಯ್ತಾವಿ, ರಿಪೀಸ್ ಪಟ್ಟಿ ತರಕ್ಕೆ ಜಕ್ನಳ್ಳಿಗೆ ಹೋಯ್ತಾವಿ. ಈಗ ರಿಪೀಸ್ ಪಟ್ಟಿ ಎಲ್ಲ ತಗೊಬಂದ್ಬಿಟ್ಟು ಇಲ್ಲಿ ಕಟೌಟ ರೆಡಿ ಮಾಡಿಸ್ಬೇಕು. ಒಂದು ಕಟೌಟ್ ಮಾಡಿಸ್ಮ ಅಂತ ಹೋಗಿ ಒಟ್ಟು 2 ತಗೊಂಬಂದಿರೋದು ನಿನ್ನೆ ಮಂಡ್ಯದಲ್ಲಿ. ಎಷ್ಟು ಕೊಟ್ಟೆ ಅವರು? 2,000 ರೂಪಾಯಿ ಕೊಟ್ಟಿರೋದು. ಫ್ಲೆಕ್ಸ್ಗೆ 2,000 ರೂಪಾಯಿ ಕೊಟ್ಟಿರೋದು. ಪ್ರೈಸು ಅಭಿಮಾನ. ಒಂದ್ಸಲ ಪಟ್ಟಿ ಗಿಟ್ಟಿ ಮಳೆ. ಲೈಫಲ್ಲಿ ಯಾವ ಸೀಸನಲ್ಲೂ ನಾವು ಇಷ್ಟೆಲ್ಲ ಬಿಗ್ ಬಾಸ್ ಒಂದು ವೋಟ್ ಮಾಡೋದಾಗ್ಲಿ ಜಾಸ್ತಿ ನೋಡೋದಾಗ್ಲಿ ಮಾಡಿರ್ದಿಲ್ಲ. ಈ ಸಲನೇ ಹೆಚ್ಚಾಗಿ ಈ ಥರ ಒಂದು ಅಭಿಮಾನ ತೋರ್ತಾ ಇರೋದು. ಹಿಂದೆಗಡೆ 3 ಜನ ಅವರೇ. ಒಟ್ಟು 5 ಸೀಟ್ ಹೋಗ್ತಾ ಇದೀವಿ. ನಡಿಯಪ್ಪ, ಕೇಳೋ ಇದ್ದವ. ಮಿಲ್ಲು ಜಕ್ನಳ್ಳಿ, ಕೊನೆಗೆ ಜಕ್ನಳ್ಳಿ ಮಿಲ್ಗೆ ಬಂದಿವಿ. ಇಲ್ಲೂ ಪಟ್ಟಿ ಸಿಕ್ಕವ ಅವೇ ಅಂದಾರ, ಇಲ್ಲ ಅಂದಾರ. ಪಟ್ಟಿ ಇರುವಂಗವೆ ಅವೇ ಎಲ್ಲ ಅಡಿ ಲೆಕ್ಕ. ಇದು ಕಟ್ ಮಾಡ್ತಾರೆ 5 ಅಡಿ ಸಿಗುತ್ತೆ. ಈಗ ಪೂರ್ತಿ ಸಿಗಲ್ಲ ಅಲ್ವಾ? ಜೈಟ್ ಮಾಡ್ಕೋಬೇಕು, ಜೈಟ್ ಮಾಡ್ಲೇಬೇಕು. ಅದ್ರಲ್ಲಿ ಹಂಗಿರೋದು ಆಗುತ್ತಾ? ಇದು ಎಷ್ಟು ಪೀಸ್ ಆಗುತ್ತೆ ಅಲ್ವಾ ಇದು? ವಿಜಯ್ ಇವಕ್ಕೆ ಪೀಸ್ಗೆ ನೇಡ್ ಹಾಕ್ಬೇಕು. ಇವು ಲೆಂತ್ ಹೊಡ್ಕೊಳ್ಳಿ ನೇಡ್ ಇಟ್ಕೆ ಹಾಕ್ಬೇಕಾ? ಚೆನ್ನಾಗಿದೆ ಇದು. ಇನ್ನೊಂದು ಕಡೆ ಇದ್ದ 120 ಅಡಿಯಾ? 120 ಅಡಿ ಇಲ್ಲಿ ಪೀಸ್ ತಗೊಂಡಿರೋ ರಿಪೀಸ್ ಪೀಸ 120 ಅಡಿ ಕಟೌಟ್ಗೆ ಅಂತ ಅಂದ್ಬಿಟ್ಟು. ಹಸಿ ಅಲ್ವಾ? ಎಷ್ಟು ತಗೊಂಡ್ರು? 700. ಇನ್ನು ಮಳೆ ತಗೋಬೇಕಲ್ಲ. ಒಂದು ಅರ್ಧ ಕೆಜಿ ಆದ್ರೆ ಸಾಕನ. 2 ಇಂಚ್ ಮಳೆ ವಿಜಯ್. 3 ಇಂಚ್ 2.5 ಇಂಚ್ 2 ಇಂಚ್ ಅರ್ಧ ಕೆಜಿ ತಗೊಳ್ಳೋಣ. ಒಂದು 1/4 ಕೆಜಿ ತಗೊಳ್ಳೋಣ. 1 ಕೆಜಿ ಹೇಳ್ದೆ.
ಮಾಮೂಲಿ ಬ್ಯಾನರು ಎಲ್ಲ ಕಡೆ ನೋಡಿರ್ತೀರ. ಆ ಬ್ಯಾನರ್ ಮಾಮೂಲಿ ಆ ಬ್ಯಾನರ್ನ ಅಲ್ಲಿ ನಿಲ್ಲಿಸ್ಬೇಕು ಅಂದರೆ ಕಟ್ಟಬೇಕಂದ್ರೆ ಅದ್ರ ಹಿಂದಿನ ಶ್ರಮ ಯಾವ ಥರ ಒಂದು ಸಣ್ಣ ಮಟ್ಟದಲ್ಲಿ ಇಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಅಷ್ಟೇ. ಇಲ್ಲಿ ಮೊಳೆ ತಗೊಳಕ್ಕೆ ಬಂದಿರೋದು ಈಗ ಹಾಂ ಹಾಂ ರಾಜ ರಾಜಾವಲಿ ಬ್ಲ್ಯಾಕ್ ಕಲರ್ ಬರ್ತದಲ್ಲ ಎಷ್ಟು ಬೇಕು? 2 ಇಂಚ್ ನೋಡೋದು ಸಾಕು. 2 ಇಂಚ್ ಸಾಕು. ಇದು 2 ಇಂಚ್ ಅದು ದಪ್ಪ ಇಲ್ವಾ ಸೈಜು ದಪ್ಪ ಇಲ್ವಾ? 2.5 ಇಂಚ್ 2.5 ಇಂಚ್ ಬೇಡ ಕಾರಣ ಇದೆ ಬೇಜಾನು ಹೋಗಲ್ಲ ಹಸಿವು ಹೋಗುತ್ತೆ, ತೊಂದರೆ ಇಲ್ಲ. ಬೇಜಾನ್ ಈ ಮಳೆನೆ ಪಟ್ಟಿ ತಗಂಡು ಮೊಳೆ ತಗಂಡು ಇಲ್ಲಿ ಈಗ ಮಾಮೂಲಿ ಬ್ಯಾನರ್ಗೆ ಮೊಳೆ ಹೊಡಿಸೋಕೆ ಅಂತ ಬಂದು ಅವರು ಅವ್ರದ್ದೇ ಆದ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟವ್ರೆ. ಮೇನಾಗ್ರ ಗ್ರಾಮದ ಸ್ನೇಹಿತರು ಅಂದರೆ ನಮ್ಮ ಜೊತೆ ಇರ್ತಾರಲ್ಲ ವಿಜಿ ಅಂತ ಅಂದ್ಬಿಟ್ಟು ಆ ಗ್ರಾಮದ ಸ್ನೇಹಿತರು ಮತ್ತು ನಮ್ಮದು ಒಂದು ಫೋಟೋ ಹಾಕಿದ್ದಾರೆ. ಒಟ್ಟು ಅವರೆಲ್ಲ ಸೇರಿಕೊಂಡು ಟೋಟಲ್ 2 ಬ್ಯಾನರು ಇಲ್ಲಿ ಬೆಳಿಗ್ಗೆಯಿಂದ ಹಿಂಗೆ ಒಡ್ಡಾಡ್ಕೊಂಡು ಮಳೆ ತಗೊಂಡು ಇವೆಲ್ಲ ರೆಡಿ ಮಾಡ್ಕೊಂಡು ಪಟ್ಟಿ ಹೊಡಿಸ್ಕೊಂಡು ಸುಮಾರು ಅಲ್ಲೆಲ್ಲ ಜಕ್ನಳ್ಳಿಲಿ ಊಟ ಗೀಟ ಮಾಡ್ಕೊಂಡು ಬಂದದ್ದೇ ಸುಮಾರು ನಾವು ಒಂದು 3-3:30 ಆಗೋಯ್ತು ಇಲ್ಲಿ ಮೇನಗರಕ್ಕೆ. ಇಲ್ಲಿ ಇವರು ಇದಾಯ್ತಲ್ಲ ಮಾಮೂಲಿ ಮೊಳೆ ಹೊಡಿಸೋದು ಈ ಪಟ್ಟಿ ಎಲ್ಲ ಅವರು ಕಟ್ ಮಾಡಿ ಮೊಳೆ ಹೊಡೆದು ರೆಡಿ ಮಾಡಬೇಕಲ್ಲ. ಇಲ್ಲಿಗೆ ಬಂದದ್ದೇ 3:30 ಆಯಿತು. ಇಲ್ಲಿಗೆ ಬಂದು ಇವೆಲ್ಲ ರೆಡಿ ಮಾಡಿಸಿ ಸುಮಾರು ಟೈಮ್ ತಗೋತು. ಮೇನಗರ ಅನ್ನೋ ಗ್ರಾಮದಲ್ಲಿ ಕಟೌಟ್ನ ನಿಲ್ಲಿಸಿರುವಂಥದ್ದು ಎಲ್ಲನೇ ರೆಡಿ ಮಾಡಿಬಿಟ್ಟು ಇದು ಬರೀ ಇಷ್ಟುದ ಕಟೌಟ್ ಆಯ್ತದ, ಇಷ್ಟೊಂದು ಕೆಲಸ ಹಿಡಿತದಲ್ಲ. ಇನ್ನು ದೊಡ್ಡ ದೊಡ್ಡ ಬ್ಯಾನರ್ಗಳೆಲ್ಲ ಮಾಡಬೇಕಂದ್ರೆ ಎಷ್ಟು ಕಷ್ಟ ಅವ್ರಿಗೆ. ಒತ್ತಾರಿಂದ ಬರೀ ಈ ಗೇಮಿನಾಗೆ ಏದಾಯ್ತಲ್ಲಪ್ಪ. ಟ್ಯಾಟೋ ಗೋಷ್ಟು ತಲೆ ಬಾಚ್ಬೇಕು, ತಲೆ ಬಾಚ್ತಾ ಟ್ಯಾಟೋ ಹಾಕಕ್ಕೆ ಬಿಗ್ ಬಾಸ್ ಸೀಸನ್ನು ಶುರುವಾದಾಗ ಈ ಮಟ್ಟಕ್ಕೆ ಒಂದು ಕ್ರೇಜು ಹವಾ ಸೃಷ್ಟಿಯಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮಾಮೂಲಿ ಸೀಸನ್ ಥರನೇ ಸೀಸನ್ 12 ಅಂತಲೂ ಎಲ್ಲ ಅಂದ್ಕೊಂಡಿದ್ದು. ಆದರೆ ಇದು ನೆಕ್ಸ್ಟ್ ಲೆವೆಲ್ಲು ಅಂತಾರಲ್ಲ ಆ ಥರ ಆಯಿತು. ಏಕೆಂತಂದರೆ ಇಷ್ಟು ಒಂದು ಕ್ರೇಜು ಅಭಿಮಾನ ಗಲ್ಲಿಲೋ ಗಿಲ್ಲಿ ಅನ್ನುವಂಥದ್ದು ಇನ್ನು ಎಷ್ಟೇ ಎಪಿಸೋಡ್ ಬಂದರೂ ಬಿಗ್ ಬಾಸಿಂದ ಚಾನ್ಸೇ ಇಲ್ಲ ಈ ಮಟ್ಟಕ್ಕೆ ಹವಾ ಸೃಷ್ಟಿ ಮಾಡೋಕ್ಕೆ. ಆ ಮಟ್ಟಕ್ಕೆ ಪ್ರತಿ ಕಡೆನೂ ಒಂದು ಹಳ್ಳಿ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಪ್ರತಿ ಒಂದು ಕಡೆನೂ ಗಿಲ್ಲಿ ಹವಾ ನಡೀತೈತೆ. ಬಿಗ್ ಬಾಸ್ ಸೀಸನ್ 12 ಅದು ಯಾರು ನೀವು ಒಂಥರ ಇದು ನಂಬಕ್ಕೆ ಸಾಧ್ಯ ಇಲ್ಲ. ಈ ಮಟ್ಟಕ್ಕೆ ಒಂದು ಹವಾ ಸೃಷ್ಟಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಒಳ್ಳೆಯದಾಗಲೇ ಅಂದರೆ ಎಲ್ಲ ಕಡೆನೂ ಅದು ಕೂಡ ನಮ್ಮ ಕಡೆ ಎಲ್ಲ ತುಂಬ ಗಿಲ್ಲಿ ಅಂತ ಎಲ್ಲ ಕಡೆನೂ ಗಿಲ್ಲಿ ಹವಾ ತುಂಬ ಜೋರಾಗಿ ನಡೀತೈತೆ. ಅದಕ್ಕೆ ನಾವು ಕೂಡ ಎಲ್ಲ ಒಂದು ಬ್ಯಾನರು ಗ್ರಾಮಸ್ಥರು ಸೇರಿಸ್ಕೊಂಡು ಆಗ್ತಾ ಇರುವಂಥದ್ದು. ಮೂಲೆ ಪೀಸ್ ಹುಡ್ಕತ್ರ ಮೂಲೆ ಹೊಡಿಬೇಕಲ್ಲ. ಒಂದು ಹಂಗೆ ಇಟ್ಕೊಂಡ್ರೆ ಒಂದು ಮಾತ್ರ ಎರಡು ಹಂಗೆ ಮಾಡಿಸ್ಕೊ ಹಂಗೆ ಮಾಡಿಸ್ಕೊಂಡು ಇಟ್ಕೊಂಡ್ ಹಂಗೆ ಇರೋದು ಎಣ್ಣೆ ಮಾಡ್ತಾರಿಲ್ಲ ಜಾಸ್ತಿ ಆಗೋಯ್ತಾ? ಇನ್ನೊಂಚೂರು ಕಮ್ಮಿ ಮಾಡ್ಬೇಕಾಯ್ತಾ? ಸೂಪರ್. ನೀನೊಂಚೂರು ಕೆಳಗೆ ಬಿಡೋಣ, ನೀನೊಂಚೂರು
ಏನು ಕಟ್ಕೊತಾ ಕಲರ ಏನೇನು ಕಟ್ಕೊಂಡಿಲ್ಲ ಅಲ್ಲಿ ಇನ್ನೂ ಅರ್ಧ ಐದು ಇಲ್ಲೇ ಕಟ್ಬಿಟ್ಟು ಇದು ಹಾಕ್ಬಿಟ್ಟು ಬಂದ್ಬಿಡೋಗು ಆಮೇಲೆ ಮಡಿಕೋನ ಆಯ್ತಾ ಹೊಡಿ ಟೈಮ್ ಆಯ್ತು ಕರೆಕ್ಟಾಗಿ ಅಷ್ಟೇ ಹಾಂ ಹೋಗದಾ ನಡಿ ಇಟ್ಕೊಳ್ಳಿ ಕುದುಕಲ್ಲಿ ನಿಧಾನಕ್ಕೆ ಹೋಗುವ